ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ರಿಯಲ್ಲಾ ಅಥವಾ ಫೇಕ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ನ ತುಂಬ ಜನ ರಿವ್ಯೂ ಅನ್ನೋದಾದರೆ ಮಾಡ್ತಿದ್ದಾರೆ. ಈ ಅಪ್ಲಿಕೇಶನ್ನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತಂತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಈ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ರಿಯಲ್ಲಾ ಅಥವಾ ಫೇಕಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಹಾಗೆ ಈ ಅಪ್ಲಿಕೇಶನ್ನಲ್ಲಿ ನೀವೇನಾದರೂ ಲೋನ್ ತೊಗೊಂಡ್ರೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಥವಾ RBI ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತಲೂ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಈ ಅಪ್ಲಿಕೇಶನ್ RBI ಅಪ್ರೂವ್ಡ್ ಇದೆ. ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಲೈಸೆನ್ಸ್ ಥ್ರೂ RBI ಮತ್ತು NBFC ಅಪ್ರೂವ್ಡ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಅನ್ನೋದಾದರೆ ಕಾಣುತ್ತೆ. ಲೆಂಡಿಂಗ್ ಪಾರ್ಟ್ನರ್ಸ್ NBFCS ರಿಜಿಸ್ಟರ್ ಅನ್ನೋದಾದರೆ ಆಗಿದೆ. ಇಲ್ಲಿ ನೋಡ್ಕೋಬಹುದು, ನೀವು ಚೆಕ್ ಮಾಡ್ಕೋಬಹುದು. RBI ಇದು ಒಂದು ಸೈಟ್ ಅನ್ನೋದಾದರೆ ಇದೆ. ಅದರಲ್ಲಿ ಹೋಗ್ಬಿಟ್ಟು ಸರ್ಚ್ ಅನ್ನೋದಾದರೆ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಜೆನ್ಯೂನಾ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೂ ನಿಮಗೆ ಕ್ಲಿಯರ್ ಆಗಿ ಅನ್ನೋದಾದರೆ ಗೊತ್ತಾಗ್ಬಿಡುತ್ತೆ. ಇವರಲ್ಲಿ ಎಷ್ಟೆಷ್ಟು ಲೆಂಡಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡ್ಕೋಬಹುದು, ಕಸ್ಟಮರ್ ಕೇರ್ ನಂಬರ್ ಎಲ್ಲ ಇದೆ ಈ ಅಪ್ಲಿಕೇಶನಲ್ಲಿ. ಕೆಲವೊಂದು ಫೇಕ್ ಅಪ್ಲಿಕೇಶನ್ಸ್ ಇರುತ್ತೆ. ಆ ಅಪ್ಲಿಕೇಶನ್ಸ್ಗೆ ನಿಮಗೆ ಇಲ್ಲಿ ಕಸ್ಟಮರ್ ನಂಬರ್ ಇರೋದಿಲ್ಲ, ಕಸ್ಟಮರ್ ನಂಬರ್ ಇದ್ರೂ ಸರಿಯಾಗಿ ಹೋಗೋದಿಲ್ಲ. ಇವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕನ್ಫರ್ಮ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಸೊ ಇದು ಟ್ರೂ ಬ್ಯಾಲೆನ್ಸ್ ಟೀಮ್ ಅವ್ರದ್ದಾಗಿರುತ್ತೆ. ಸೊ ಈ ಥರ ಈ ಅಪ್ಲಿಕೇಶನ್ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕೆಲವ್ರಿಗೆ ಡೌಟ್ ಅನ್ನೋದಾದರೆ ಇರುತ್ತೆ, ಈ ಅಪ್ಲಿಕೇಶನಲ್ಲಿ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಅನ್ನೋದಾದರೆ ಇರುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು, ನಾನು ಆಲ್ರೆಡಿ ತಗೊಂಡು ರಿಪೇಮೆಂಟ್ ಅನ್ನೋದಾದರೆ ಮಾಡಿದ್ದೀನಿ. ಡೌನ್ಲೋಡ್ NOC ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಅನ್ನೋದಾದರೆ ಮಾಡಿಕೊಂಡು MPIN ಅನ್ನೋದಾದರೆ ಎಂಟರ್ ಅನ್ನೋದಾದರೆ ಮಾಡಿದ್ದೀರಾ ಅನ್ನೋದಾದರೆ ನಾವು ಎಷ್ಟು ತಗೊಂಡಿದ್ವಿ ಲೋನ್ ಅನ್ನೋದಾದರೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು, ಕ್ಯಾಶ್ ಲೋನ್ ಆಗಿ ನಾನು 6253 ರೂಪಾಯಿ ಅನ್ನೋದಾದರೆ ನಾನು ಈ ಅಪ್ಲಿಕೇಶನಲ್ಲಿ ತಗೊಂಡು ರಿಪೇಮೆಂಟ್ ಅನ್ನೋದಾದರೆ ಮಾಡಿದ್ದೀನಿ. ಇಲ್ಲಿ ಪೇಯ್ಡ್ ಅಂತ ಹೇಳ್ಬಿಟ್ಟು ರಿಸಿಪ್ಟ್ ಎಲ್ಲ ಬಂದಿದೆ. ನೋಡ್ಕೋಬಹುದು, ಲೋನ್ ID ಬಂದ್ಬಿಟ್ಟು ಲೋನ್ ಅಮೌಂಟ್ ನೋಡೋದಾದರೆ ನಾನು ತಗೊಂಡು ರಿಪೇಮೆಂಟ್ ಅನ್ನೋದಾದರೆ ಮಾಡಿರೋದು ನೋಡ್ಕೋಬಹುದು. ಅಗ್ರಿಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಸ್ಯಾಂಕ್ಷನ್ ಲೆಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಅಪ್ಲಿಕೇಶನಿಂದ ತಗೊಂಡು ನಾನು ರಿಪೇಮೆಂಟ್ ಅನ್ನೋದಾದರೆ ಮಾಡಿರೋದು. ಈ ಅಪ್ಲಿಕೇಶನಲ್ಲಿ 5631 ರೂಪಾಯಿ ಅನ್ನೋದಾದರೆ ನಾನು ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೆ. ನಾನು ಟೋಟಲ್ ರಿಪೇಮೆಂಟ್ ಮಾಡಿರೋದು ನೋಡ್ಕೊಳ್ಳೋದಾದರೆ 6253 ರೂಪಾಯಿ ಅನ್ನೋದಾದರೆ ನಾನು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. 50,000ಕ್ಕೆ ಅಪ್ಲೈ ಅನ್ನೋದಾದರೆ ಮಾಡಿದ್ದೆ, ನನಗೆ ಅದು ಬರಲಿಲ್ಲ. ಫಸ್ಟಲ್ಲಿ ನೋಡ್ಕೊಳ್ಳೋದಾದರೆ ನಾನು 1816 ರೂಪಾಯಿ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ತಗೊಂಡಿದ್ದೆ. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ನೀವು ತಗೊಂಡು ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೋದು. ಸೊ ಕ್ಯಾಶ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ರೀಚಾರ್ಜಸ್ ಅಂಡ್ ಬಿಲ್ಸ್ ಬಿಲ್ಸ್ ನಿಮ್ಮ ಹತ್ರ ಏನಾದರೂ ಇತ್ತು ಅಂತಂದರೆ ಪೇ ಅನ್ನೋದಾದರೆ ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ಯಾವ ಥರ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನು ಅಪ್ಲಿಕೇಶನ್ಗೆ ಯಾರ್ಯಾರು ರಿಜಿಸ್ಟರ್ ಆಗಿಲ್ಲ, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗೆ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. ಹಾಗೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ನಿಮಗೆ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ತುಂಬ ಜನಕ್ಕೆ ಇದೇ ಅಪ್ಲಿಕೇಶನ್ಸಲ್ಲೇ ಸಾಲ ಸಿಗ್ತಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬಹುದು ಗೈಸ್. ಸೊ ಇಲ್ಲಿ ಕ್ಯಾಶ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಟ್ಯಾಪ್ ಅನ್ನೋದಾದರೆ ಮಾಡಿಕೊಂಡು ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋದಾದರೆ ತುಂಬಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳೋದಾದರೆ 5,000ದಿಂದ 2 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಕೋಬಹುದು, ಜೆನ್ಯೂನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇಲ್ಲೆಲ್ಲ ಮೆನ್ಷನ್ ಅನ್ನೋದಾದರೆ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಕೋಬಹುದು, ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಪರ್ಪಸ್ಗೆ ನೀವು ಸಾಲ ತೊಗೊತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಇಲ್ಲಿ ಪರ್ಸನಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಕೊಡಬೇಕಾಗತ್ತೆ. ಮತ್ತು ಮೆರಿಟ್ರಲ್ ಸ್ಟೇಟಸ್ಸು, ನೀವು ಸಿಂಗಲ್ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗತ್ತೆ. ಮತ್ತು ನೀವು ಯಾವ ಎಜುಕೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗತ್ತೆ. ಬ್ಯಾಚುಲರ್ ಅಂತ ಕೊಡ್ತೀನಿ. ಮತ್ತು ಹೌಸಿಂಗ್ ಟೈಪ್ ಅಂತ ಹೇಳ್ಬಿಟ್ಟು ಕೇಳ್ತಿದೆ. ಸೆಲ್ಫ್ ಓನರ್ಡ್ ಅಂತ ಕೊಡ್ತಿದ್ದೀನಿ. ನಿಮ್ಗೇನಾದರೂ ಜಾಬ್ ಇದೆಯಾ ಅಂತ ಕೇಳುತ್ತೆ. ಸೊ ಸ್ಯಾಲ್ರಿಡ್ ಆಗಿದ್ರು ಕೊಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೊಡ್ತಾರೆ, ಸ್ಟೂಡೆಂಟ್ ಆಗಿದ್ರು ಕೊಡ್ತಾರೆ, ಹೌಸ್ ವೈಫ್ ಆಗಿದ್ದರೆ ಈ ಅಪ್ಲಿಕೇಶನಲ್ಲಿ ಕೊಡ್ತಾರೆ. ಸೊ ಯಾರ್ಯಾರು ಹೌಸ್ ವೈಫ್ಸ್ ಎಲ್ಲ ಕೇಳ್ತಿರ್ತೀರಲ್ಲ,
ಅವರೆಲ್ಲ ಈ ಅಪ್ಲಿಕೇಶನಲ್ಲಿ ಆರಾಮಾಗಿ ಸಾಲಿಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು. ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಫ್ರೀಲ್ಯಾನ್ಸರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ವರ್ಕ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅನ್ನೋದು ಕೊಡಬೇಕಾಗುತ್ತೆ. ನಿಮ್ಮ ಶಾಪ್ ಹೆಸರು ಏನಾದರೂ ಇತ್ತು ಅಂತಂದರೆ ಕೊಡಬೇಕಾಗುತ್ತೆ. ಸೊ ಈ ಥರ ನೀವು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲೀನಾಗಿ ಡೀಟೇಲ್ಸ್ ಅನ್ನೋದಾದರೆ ತುಂಬಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಕೊಡ್ತಾರೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೋಬೋದು. RBI ಮತ್ತು NBFC ಪಾರ್ಟ್ನರ್ ಆಗಿದೆ. ಯಾವುದೇ ಥರದ ಫೇಕ್ ಅಪ್ಲಿಕೇಶನ್ ಅಂತೂ ಅಲ್ವೇ ಅಲ್ಲ ಈ ಅಪ್ಲಿಕೇಶನ್ನು. ಈ ಅಪ್ಲಿಕೇಶನ್ನ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ರೆಫರ್ ಆ್ಯಂಡ್ ಅರ್ನ್ ಅಂತ ಆಪ್ಷನ್ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಗಳಿಸ್ಕೋಬೋದು. ಮತ್ತು ಎಲ್ಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣುತ್ತೆ. ಪ್ರೀಪೇಡ್ ರೀಚಾರ್ಜಸ್, ಪೋಸ್ಟ್ ಪೇಡ್ ರೀಚಾರ್ಜಸ್ ಮಾಡ್ಬೋದು. ಗ್ಯಾಸ್ ಸಿಲಿಂಡರ್ಗೆ ಪೇ ಮಾಡ್ಕೋಬೋದು. ಗ್ಯಾಸ್ ಸಿಲಿಂಡರ್ಗೆ ಪೇ ಮಾಡ್ಕೋಬೋದು. ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಕೋಬೋದು. ಮತ್ತು ಇಲ್ಲಿ DTH ಅನ್ನೋದಾದರೆ ಪೇ ಅನ್ನೋದಾದರೆ ಮಾಡ್ಕೋಬೋದು. DTHಗೆ ವಾಟರ್ ಬಿಲ್ಲು, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್, ಎಲ್ಲ ಥರದ್ದು ರೀಚಾರ್ಜಸ್ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಮಾಡ್ಬೋದು. ನಿಮಗೆ ಕ್ಯಾಶ್ ಬ್ಯಾಕ್ಸ್ ಏನಾದರೂ ಬಂತು ಅಂತಂದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಈ ಥರ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಪಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಯಾರು ಬೇಕಾದರೂ ರಿಜಿಸ್ಟರ್ ಅನ್ನೋದಾದ್ರೆ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಈ ಅಪ್ಲಿಕೇಶನಲ್ಲಿ ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. 1,000ದಿಂದ 10,000 ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಕ್ಯಾಶ್ ಲೋನ್ ಬಂದುಬಿಟ್ಟು 5,000ದಿಂದ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇದರಲ್ಲಿ 6 ತಿಂಗಳಷ್ಟೇ ನಿಮಗೆ ಟೈಮ್ ಅನ್ನೋದಾದ್ರೆ ಇರುತ್ತೆ. ಇದರಲ್ಲಿ ನಿಮಗೆ 6 ತಿಂಗಳಿಂದ 12 ತಿಂಗಳವರೆಗೂ ನಿಮಗೆ ಟೈಮ್ ಅನ್ನೋದಾದ್ರೆ ಇರುತ್ತೆ. ಸೊ ಕ್ಲೋಸ್ ಲೋನ್ ಎನಿ ಟೈಮ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಅನ್ನೋದಾದ್ರೆ ಈ ಅಪ್ಲಿಕೇಶನಲ್ಲಿ ಕಾಣುತ್ತೆ. ಇದರಲ್ಲೂ ಅಷ್ಟೇ ಲೆವೆಲ್ ಅಪ್ ಲೋನಲ್ಲೂ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಏನೇನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಯು ಕ್ಯಾನ್ ಗೆಟ್ 10,000 ರೂಪಾಯಿವರೆಗೂ ನೀವು ಪಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಚೆಕ್ ಮೈ ಕ್ರೆಡಿಟ್ ಲಿಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಈ ಅಪ್ಲಿಕೇಶನಲ್ಲಿ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬೋದು ಗೈಸ್. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಯಾವುದೇ ಥರದ ಫೇಕ್ ಇಲ್ಲ ಈ ಅಪ್ಲಿಕೇಶನ್ನು. ನೀವು ಆರಾಮಾಗಿ ರಿಜಿಸ್ಟರ್ ಆಗಿಬಿಟ್ಟು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ಸಾಲಿಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬೋದು. ಇನ್ನು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನಲ್ಲಿ ಸಾಲ ಏನೋ ತೊಗೊಂಡ್ರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳ್ದಂಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ 10,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 6 ತಿಂಗಳು ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 2.4% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 708 ರೂಪಾಯಿ ಅನ್ನೋದಾದರೆ ಇರುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 844 ರೂಪಾಯಿ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. EMI ನೋಡೋದಾದರೆ 1,807 ರೂಪಾಯಿ ಅನ್ನೋದಾದರೆ EMI ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಟೋಟಲ್ ರಿಪೇಮೆಂಟ್ ಮಾಡಬೇಕಿರೋದು 11,550 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ GST ಎಲ್ಲ ಇನ್ಕ್ಲೂಡ್ ಅನ್ನೋದಾದರೆ ಆಗಿರುತ್ತೆ. ಸೊ ಈ ಅಪ್ಲಿಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. UPI ಸರ್ವಿಸ್ ಎಲ್ಲ ಈ ಅಪ್ಲಿಕೇಶನಲ್ಲಿ ಅವೈಲಬಲ್ ಇದೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಲೋನ್ಗೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. RBI ಮತ್ತು NBFC ರಿಜಿಸ್ಟರ್ ಅನ್ನೋದಾದರೆ ಆಗಿದೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಿಮಗೆ ಕಾಣಿಸ್ತಿದೆ ಟ್ರೂ ಕ್ರೆಡಿಟ್ಸ್ ಆಗಿರ್ಬೋದು, ಇನ್ ಕ್ರೆಡಿಟ್ ಆಗಿರ್ಬೋದು, ಗ್ರೋ ಮನಿ ಆಗಿರ್ಬೋದು. ಸೊ ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ಗೆ ಆಗಿರ್ತಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಲೋನ್ಗೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬೋದು. 4.5 ರೇಟಿಂಗ್ಸ್ ಅನ್ನೋದಾದ್ರೆ ಇದೆ. ಸೊ ಕೆಲವೊಂದು ರಿವ್ಯೂಸಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ಕ್ರಿಟಿಕಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ವರೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೂ ಇರುತ್ತೆ, ಮತ್ತು ಕೆಲವೊಂದು ಪಾಸಿಟಿವ್ ಇರುತ್ತೆ. ನೀವು ಪಾಸಿಟಿವ್ ಇರೋದನ್ನು ತೊಗೋಬೇಕಾಗತ್ತೆ. ಸೊ ಜಾಸ್ತಿ ಯಾವುದು ಪಾಸಿಟಿವ್ ಇರುತ್ತೋ ಅದರಲ್ಲಿ ನಿಮ್ಗೆ ತೊಗೋಬೇಕಾಗತ್ತೆ. ಇವರೆಲ್ಲ ಕಮೆಂಟ್ ಮಾಡಿರ್ತಾರಲ್ವ, ಇಲ್ಲಿ ಬಂದುಬಿಟ್ಟು ಕ್ರಿಟಿಕಲ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಚಾರ್ಜ್ ಮಾಡಿರ್ತಾರೆ ಅಂತ ಹೇಳಿರ್ತಾರೆ. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೀವು ಸಾಲ ಪಡ್ಕೋಬೇಕಾದ್ರೆ ಏನೇನೋ ನೀವು ಇಶ್ಯೂಸ್ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಬ್ಯಾಡ್ ಸರ್ವಿಸ್ ಅಂತಂತ ಕೆಲವರು ಹಾಕಿದ್ದಾರೆ, ಅಂದರೆ 4 ಟೈಮ್ಸ್ ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾರೆ. ಸೊ ಇದೆಲ್ಲ ನೋಡ್ಕೋಬೇಕಾಗುತ್ತೆ, ಏನೇನು ರಿವ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ತೊಗೊಳೋದಲ್ಲ, ನಾವು ಹೇಳಿದ್ವಿ ಅನ್ನೋ ಕಾರಣಕ್ಕೆ ನೀವು ಲೋನ್ ಅನ್ನೋದಾದ್ರೆ ಪಡ್ಕೊಳ್ಳೋದಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಿಗೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಬರೀ ಪಾಸಿಟಿವೇ ನೋಡಿ ಅಂತ ಹೇಳೋದಿಲ್ಲ. ತುಂಬ ಜನ ರಿವ್ಯೂ ಅನ್ನೋದಾದ್ರೆ ಮಾಡ್ತಿದ್ದಾರೆ. ಅಪ್ಲಿಕೇಶನ್ನಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಎಮರ್ಜೆನ್ಸಿಯಾಗಿ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಅವೈಲಬಲ್ ಇದೆ. 4.5 ರೇಟಿಂಗ್ಸ್ ಅನ್ನೋದಾದ್ರೆ ಇದೆ. 5 crore ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದ್ರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಆ್ಯಪ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿದ ತಕ್ಷಣ ನೀವು ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಪಡ್ಕೋಬೋದು. ಪ್ಲೇಸ್ಟೋರಿಗೆ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೂ ಸಿಗುತ್ತೆ. ನೀವು ನಮ್ಮ ಲಿಂಕ್ ಮುಖಾಂತರನೇ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಎಲ್ರಿಗೂ ಹೆಲ್ಪ್ ಆದರೆ ಸಾಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಜಸ್ಟ್ ಹೋಪ್ ನೀವು ಯಾರೇ ಆಗಿದ್ರೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದ್ರೆ ಪಡ್ಕೋಬೋದು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.